ಒಂದು ಕಾಲದಲ್ಲಿ ಭೋಜ ಎಂಬ ಬುದ್ಧಿವಂತ ಮತ್ತು ನ್ಯಾಯನಿಷ್ಠ ರಾಜನಿದ್ದ. ಅವನು ಸಮೃದ್ಧ ಹಾಗೂ ಶಾಂತಿಯುತ ರಾಜ್ಯವನ್ನು ಆಳುತ್ತಿದ್ದ. ರಾಜ ಭೋಜನು ತನ್ನ ನ್ಯಾಯಪ್ರಿಯತೆ ಮತ್ತು ಜಾಣ್ಮೆಗಾಗಿ ಮಾತ್ರವಲ್ಲ, ಜನರಿಗೆ ಜೀವನ ಪಾಠಗಳನ್ನು ಕಲಿಸುವ ತನ್ನ ವಿಶಿಷ್ಟ ಶೈಲಿಗಾಗಿ ಕೂಡ ಪ್ರಸಿದ್ಧನಾಗಿದ್ದ. ಒಂದು ದಿನ ರಾಜನು ತನ್ನ ಪ್ರಜೆಗಳು ಅಕಸ್ಮಾತ್ ಎದುರಾಗುವ ಸವಾಲಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಒಂದು ಚತುರ ಪರೀಕ್ಷೆಯನ್ನು ರೂಪಿಸಿದ. ಅವನು ತನ್ನ ಸೈನಿಕರಿಗೆ ರಾಜ್ಯದ ಕೇಂದ್ರ ಮಾರುಕಟ್ಟೆಗೆ ಹೋಗುವ ಜನರು ಓಡಾಡುವ ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆಯನ್ನು ಇಡಲು ಆದೇಶಿಸಿದ. ನಂತರ ತನ್ನ ಕೆಲವು ನಂಬಿಕೆಯ ಮಂತ್ರಿಗಳೊಂದಿಗೆ ಅಲ್ಲೇ ಅಡಗಿಕೊಂಡ. ಜನರು ಆ ಅಡ್ಡಿಯನ್ನು ಎದುರಿಸಿದಾಗ ಹೇಗೆ ವರ್ತಿಸುತ್ತಾರೆ ಎಂದು ಗಮನಿಸಲು ಕಾಯುತ್ತಿದ್ದ. ಬೆಳಗ್ಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಆ ದಾರಿಗೆ ಬಂದನು. ರಸ್ತೆಯ ಮಧ್ಯದ ದೊಡ್ಡ ಬಂಡೆಯನ್ನು ನೋಡಿ ಬೇಸರದಿಂದ ನಿಟ್ಟುಸಿರುಬಿಟ್ಟನು. ಅದನ್ನು ಸರಿಸಲು ಪ್ರಯತ್ನಿಸುವ ಬದಲು ತನ್ನ ಕುದುರೆಯನ್ನು ತಿರುಗಿಸಿ ಗುಣಗುಟ್ಟಿದನು. ರಾಜನು ಈ ರಸ್ತೆಗಳನ್ನೇನೋ ಸರಿಯಾಗಿ ನೋಡಿಕೊಳ್ಳುವುದಿಲ್ಲವೇ? ಅವನು ದೂರದ ದಾರಿಯನ್ನು ಹಿಡಿದು ಹೋಗುತ್ತಾ ದೂರು ಹೇಳುತ್ತಲೇ ಹೋದನು. ನಂತರ ಒಬ್ಬ ಪ್ರತಿಷ್ಠಿತ ಉನ್ನತ ಸ್ಥಾನೀಯ ವ್ಯಕ್ತಿ ಬಂದನು. ಅವನು ಕಲ್ಲನ್ನು ನೋಡಿ ಮುಖ ಸಿಡಿಸಿದನು. ಇದು ನನ್ನ ಮಟ್ಟಕ್ಕೆ ತಗ್ಗಿದ ಕೆಲಸ, ಇಂಥ ಕೆಲಸ ಕಾರ್ಮಿಕರದ್ದು ಎಂದು ವ್ಯಂಗ್ಯವಾಗಿ ಹೇಳಿದನು. ಯಾವುದೇ ಪ್ರಯತ್ನ ಮಾಡದೆ ಕಲ್ಲಿನ ಪಕ್ಕದಿಂದ ಎಚ್ಚರಿಕೆಯಿಂದ ನಡೆದು ತನ್ನ ದಾರಿಗೆ ಮುಂದಾದನು. ದಿನವಿಡೀ ಅನೇಕ ಜನರು ಬಂದರು. ವ್ಯಾಪಾರಿಗಳು, ಸೈನಿಕರು, ಗ್ರಾಮಸ್ಥರು, ಬಹುತೇಕರು ಕಲ್ಲನ್ನು ಶಪಿಸಿದರು. ಕೆಲವರು ತಲೆ ಆಡಿಸಿದರು. ಇನ್ನು ಕೆಲವರು ರಾಜನನ್ನು ಅಥವಾ ಕೆಲಸಗಾರರನ್ನು ದೋಷಾರೋಪಣೆ ಮಾಡಿದರು. ಆದರೆ ಯಾರೊಬ್ಬರೂ ಕೂಡ ಆ ಕಲ್ಲನ್ನು ಸರಿಸಲು ಪ್ರಯತ್ನಿಸಲಿಲ್ಲ. ಸೂರ್ಯಾಸ್ತದ ವೇಳೆಗೆ ಬೆನ್ನಿನ ಮೇಲೆ ಭಾರವಾದ ಧಾನ್ಯದ ಚೀಲ ಹೊತ್ತುಕೊಂಡು ಒಬ್ಬ ಬಡ ರೈತ ಬಂದನು. ದೊಡ್ಡ ಬಂಡೆಯನ್ನು ಕಂಡು ನಿಂತನು. ದೂರು ಹೇಳುವ ಬದಲು ಶಾಂತವಾಗಿ ತನ್ನ ಚೀಲವನ್ನು ಕೆಳಗಿಟ್ಟು ಕಲ್ಲನ್ನು ಗಮನದಿಂದ ಪರಿಶೀಲಿಸಿದನು. ತನ್ನ ಎಲ್ಲ ಶಕ್ತಿ ಉಪಯೋಗಿಸಿ ದೃಢ ನಿಶ್ಚಯದಿಂದ ಕಲ್ಲನ್ನು ತಳ್ಳಲು ಪ್ರಾರಂಭಿಸಿದನು. ಅದು ಸುಲಭವಾಗಿರಲಿಲ್ಲ. ಕಲ್ಲು ತುಂಬ ದೊಡ್ಡದು ಮತ್ತು ಭಾರವಾಗಿತ್ತು. ಆದರೂ ಬೆವರು ಸುರಿಸಿ ಅತಿ ಪ್ರಯತ್ನ ಮತ್ತು ಹೋರಾಟದ ನಂತರ ಅವನು ಕೊನೆಗೂ ಕಲ್ಲನ್ನು ರಸ್ತೆಯಿಂದ ಹೊರಕ್ಕೆ ಉರುಳಿಸಲು ಯಶಸ್ವಿಯಾದನು. ಕೈಯ ಧೂಳನ್ನು ಝಾಡಿಸುವಾಗ ಕಲ್ಲಿದ್ದ ಜಾಗದಲ್ಲಿ ಏನೋ ಮಿಂಚುತ್ತಿರುವುದನ್ನು ಗಮನಿಸಿದನು. ಅದು ಒಂದು ಚಿಕ್ಕ ಚರ್ಮದ ಚೀಲವಾಗಿತ್ತು. ಕುತೂಹಲದಿಂದ ಎತ್ತಿ ತೆರೆದನು. ಅದರೊಳಗೆ ಚಿನ್ನದ ನಾಣ್ಯಗಳ ಗುಡ್ಡವಿತ್ತು ಮತ್ತು ರಾಜಮುದ್ರೆ ಹೊಂದಿದ ಒಂದು ಟಿಪ್ಪಣಿ ಇತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ದೂರು ಹೇಳುವುದಕ್ಕಿಂತ ಕಾರ್ಯಕ್ಕೆ ಮುಂದಾಗುವವನಿಗೆ ಈ ಬಹುಮಾನ. ಯಶಸ್ಸಿನ ದಾರಿ ಹೊಣೆಗಾರಿಕೆ ಮತ್ತು ಪ್ರಯತ್ನದಲ್ಲಿದೆ. ಆ ಕ್ಷಣದಲ್ಲಿ ರಾಜ ಭೋಜನು ಮುಂದೆ ಬಂದು ತನ್ನನ್ನು ತಾನೇ ಪರಿಚಯಿಸಿಕೊಂಡನು. ಅವನು ಜನಸಮೂಹದ ಮುಂದೆ ರೈತನ ಪ್ರಶಂಸೆ ಮಾಡಿ ಎಲ್ಲರಿಗೂ ಆ ಪಾಠವನ್ನು ತಿಳಿಸಿದನು. ಈ ಕಥೆಯ ನೀತಿ ಎಂದರೆ, ಸವಾಲುಗಳು ಅಡ್ಡಿಗಳಲ್ಲ, ಅವು ಅಡಗಿದ ಅವಕಾಶಗಳು. ಬಹುತೇಕ ಜನರು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅಥವಾ ದೂರು ಹೇಳುತ್ತಾರೆ. ಆದರೆ ದೃಢ ನಿಶ್ಚಯ ಮತ್ತು ಹೊಣೆಗಾರಿಕೆಯಿಂದ ಕಾರ್ಯಪೂರ್ತಿ ಮಾಡುವವರೇ ಜೀವನದಲ್ಲಿ ಅಡಗಿದ ಬಹುಮಾನಗಳನ್ನು ಕಂಡುಕೊಳ್ಳುತ್ತಾರೆ. ಸರಳವಾಗಿ ಹೇಳುವುದಾದರೆ, ಅಡ್ಡಿಗಳನ್ನು ದೂರುವುದಕ್ಕಿಂತ ಅವುಗಳನ್ನು ಸರಿಸಿದರೆ ಅಡಿಯಲ್ಲಿ ನಿಧಿ ಸಿಗಬಹುದು. ಗೆಳೆಯರೇ, ಮತ್ತೆ ಸಿಗೋಣ ಮತ್ತೊಂದು ರೋಚಕ ಕಥೆಯೊಂದಿಗೆ. ಅಲ್ಲಿಯವರೆಗೂ ಆನಂದದಿಂದಿರಿ, ಆರೋಗ್ಯವಂತರಾಗಿರಿ. ಲೈಕ್, ಶೇರ್ ಮಾಡಿ ಮತ್ತು ಟೇಲ್ಸ್ ಬೈ ಅಲ್ಕಾ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.